ನೀರು ಕಾಯಕತ್ತಾವು, ಬಡ ಬಡ ಜಳಕ ಮಾಡಿ ಬಂದ್ಬಿಡ್ತೇನೆ, ಆಮೇಲೆ ಏನಾರ ಮಾಡ್ತೇನೆ. ಅಯ್ಯಯ್ಯ, ಕೊಡದಾಗ ನೀರೇ ಇಲ್ಲಲ್ಲ ಕುಡಿಯಾಕ. ಇದೆಯಾ ಹುಡುಗಿದು? ನಾನು ನೋಡಕತ್ತೀನಿ, ಎದ್ದು ಬಂದು ನೀರು ಒಲೆಗೂ ಬೆಂಕಿ ಹಾಕಿಲ್ಲ, ಏನಿಲ್ಲ. ಅಡಿಗೆ ಹೆಂಗೆ ಮಾಡ್ಬೇಕು ನಾನು? ನೀರೇ ಇಲ್ಲ, ಎದ್ದು ಬರುವಳ್ಳ. ಪವಿತ್ರ, ಪವಿತ್ರ, ಏನ ಎದಕ್ಕೆ ಕರೆಯಕತ್ತಿದ್ದಿ? ಅಲ್ಲ, ಏನಾಗಿತ್ತು ನಿನಗೆ? ಹಿಂಗೇಕ್ ಮಾಡತ್ತಿ? ದಿನ ನೀನ ಹೋದಿಲ್ಲ ಎಲ್ಲ ನೀರು ತುಂಬಿಸಿ ನೀರೊಳಗೆ ಹಾಕಿ ಕುಡಿಯೋಕ್ಕೂ ನೀರು ತಂದಿಡ್ತಿದ್ದಿದ್ದ. ಪೂಜೆದು ಕೊಡ್ದಾಗೂ ನೀರಿಲ್ಲ, ಕುಡಿಯೋ ಕೊಡ್ದಾಗೂ ನೀರಿಲ್ಲ. ನೀರು ತೊಗೊಂಬರ್ರನು ಹೋಗಿ ಪಂಚಾಯತಿ ನಳಕ್ಕೆ ಹೋಗಿ. ಯಾಕ ಮರ್ತಿ ಅನ್ಸತ್ತ? ನಾನು ನಿನ್ನೆ ಹೇಳೀನಿ, ನಾ ಮುಂಜಾನೆ ಈ ಮನೆಗೆ ಯಾವುದೇ ಕಾರಣಕ್ಕೂ ಇರೋದಲ್ಲ ಅಂತ ಹೇಳಿ. ಇನ್ಯಾಕೆ ನಾನು ನೀರು ತರೋದು ನೀರು ಒಲೆ ಹಾಕೋದು ಮಾಡಲಿ? ನಾನು ಈ ನೀರು ಕಾಶಿ ಎಲ್ಲ ಅದನ್ನು ಕೊಡು, ನಾನು ಜಕ ಮಾಡಿ ಬರ್ತೀನಿ. ನನಗೇನು ಹರ್ಕತ್ತಿಲ್ಲ ನೀರು ತಂದು ಮಾಡಿಕೊಡಕ. ಅದಳಲ್ಲ ಆಕಿ ಮೊದ್ಲೇದಕ್ಕೆ ಅಂತ ಕುಣಿತಾ ಹೊಡ್ತಾ ಕೈಕಾರ್ಗಿತ್ತಿ. ಆಕಿ ಹೇಳಿದಿ ನೀರ ತರಸು ಏನಾರ ಮಾಡ, ನನಗಂಕರ ಸಂಬಂಧ ಇಲ್ಲ. ನಾನು ಅವ್ನು ನೀರು ತೊಗೊಂಡೋಗಿ ಜಕ ಮಾಡ್ತೀನಿ. ಅವ್ನು ನೀರು ಮುಟ್ಟಿದೆ ಅಂದ್ರೆ ಬಾಯಿ ಮೇಲೆ ಹೊಡಿತೀನಿ. ಯಾಕಲೆ ಮೈನ್ ಸೊಕ್ಕನ? ನಾನು ಹೋಗಿ ತೊಗೊಂಬಂದು ಕೊಟ್ಟಿನಿ ನೀರು, ಆ ಜಾಕಕ್ಕೆ ಸಮೇತ ನೀರಿಲ್ಲ. ಮತ್ತೆ ನಡಗೆ ವಿಷಯನ ನಾ ಆಕಿ ಬಸ್ರಿದ್ದ ಹೆಣ್ಮಗಳು ಹೆಂಗ ಅಂತ ಇಲ್ಲಾರ್ದ ನೀ ಏನಾರ ಮಾಡಂತ ಬಗೊಳ್ತೇನೆ. ಯಾಕದಿ ಇಲ್ಲಿನ ಈಗ ತಿಂದುಂಡು ಹೋಗ್ಯದಿಲ್ಲ ಇಲ್ಲಿಂದ, ಏನು ಹಂಗ ಹೋಗ್ಬಿಡ್ತೀಯ? ನೋಡಮ್ಮರ, ನಾ ಹೇಳಕತ್ತೀನಿ, ನೀವು ಯಾಕೆ ಭಾಳ ನನ್ನ ಮೇಲೆ ಮಾತಾಡಕತ್ತೀರಿ ನೀವು? ಮುಚ್ಚಲೆ ಬಾಯಿ, ಸಣ್ಣಕ್ಕಾಗಿ ಚಂದಗ ಎಲ್ಲ ಬಾಳೆ ಬಕ್ಷಿ ಮಾಡ್ಕೊಂಡು ಹೋಗೋದು ಬಿಟ್ಟು ಈಗೇನು ನೀ ತಿನ್ಲಾರ್ದು ಹೋಗ್ಯೇನ? ಏನು ಜಾಕ ಮಾಡೋದಿಲ್ಲ ನೀನು? ಎಷ್ಟು ಚಂದ ಹೇಳ್ತಾ ಬಿಡು, ಆಕೆ ನೀರು ಕಾಶ ಅಂತ ಈಕಿ ಜಾಕ ಮಾಡಿ ಹೊಕ್ಕಾಳಂತ ತೆಗೆದು ಬಾಯಿ ಮೇಲೆ ಬಿಟ್ಟೇನು ಅಂದ. ಏನಿದು ಗಲಾಟೆ? ಮಕ ತೊಳೆಯಕ್ಕೆ ಸಮೇತ ನೀರಿಲ್ಲ ಅಲ್ಲಿ ಬಚ್ಚದ ಕಟ್ಟಾಗ. ಒಂದು ನೀರು ಕೊಡಿ, ಇಲ್ಲಿ ಬಿಸಿವು ತಂಡಂದೈತಿ. ಅಯ್ಯ, ಬಿಸಿ ನೀರು ಏನು ಮಾಡ್ತಿದ್ದಿ? ನಾನು ಒಂದು ಚರಿಗೆ ಬಿಸಿನೀರು ತಂದು ಮಖಕ್ಕೆ ಒಂದಿಟ್ಟು ಬಡ್ದು ತೊಳೆದು ನಾನು ನಿನಗೆ ಹಲ್ಪಲ್ಲಿ ತಿಕ್ಕಿಸಿ ಬರ್ತಿದ್ನಲ್ಲ, ಮತ್ತೆ ತ್ರಾಸ್ ತಗೋತಿದ್ದಿ ನೀನ ಬೋಸುಡಿ. ಯಾಕೆ ಬೇಯಮ್ಮ, ಹೆಂಗೈತಿ? ಯಾಕ ಕಾಲು ಕುಡ್ಕೊಂಡು ಜಗಳ ಬರತ್ತಿಲ್ಲ ಮುಂಜಾನೆ ಎದ್ದ? ಯಾಕವಾ ಸುಂದ್ರಿ, ನಿನಗೆ ಹೆಂಗೈತಿ? ನಾವು ಈ ಮನೆಗೆ ಇರಲ್ಲ, ನಮ್ಗೇನು ಸಂಬಂಧ ಇಲ್ಲ, ಹೊಕ್ಕಿನಂದಕ್ಕಿ ಮತ್ತೆ ನಿನಗೆ ನೀರು ಕೈಯಾಗ ಕೊಡ್ಬೇಕು, ಕಾಸು ಕೊಡ್ಬೇಕು? ಆಕಿ ಜಳಕಕ್ಕೆ ನೀರಂತ, ನಿನ್ನ ಮಕ್ಕ ತಕ್ಕಣಕ್ಕೆ ನೀರು ಎಲ್ಲ ಯಾಕ ಬರ್ದು ಕೊಟ್ಟ ಅನ್ನ ನನ್ನ ಸಸಿ? ಈ ಮನ್ಯಾಗ ನೀವೆಲ್ಲರೂ ಒಬ್ಬರೊಬ್ಬರು ಆದ್ಮೇಲೆ ಒಬ್ರು ಬರ್ತೀರಿ ಮಾಡ್ತಾ ಅಂತಂದು ಅಯ್ಯ, ಆಕಿ ಇನ್ನ ಮಾಡಂದ ಮತ್ತೆ ಇನ್ಯಾರು ಮಾಡನ್ಬೇಕ? ನೋಡ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂದೀವಿ. ಇನ್ನು ಮನೆ ಬಿಟ್ಟು ಹೋಗ್ತಿರೋದು ಮಾತಕ್ಕೆ ನಮಗೇನು ಈ ಮನ್ಯಾಗ ಏನು ಅಧಿಕಾರ ಇಲ್ಲ ಅಂತ ಮಾಡಿಯ? ನನ್ನ ಗಂಡನ ಮೇಲೆ ಅಧಿಕಾರ ಇಲ್ಲ ಅಂತ ಮಾಡಿಯ? ನೋಡವಾ, ಜಾಸ್ತಿ ಮಾತು ಬೇಡ. ನಂದು ಏನು ಕೊಡೋದು ಕೊಟ್ರಿ ನಾವು ಹೋಗ್ತೀನಿ, ಇಲ್ಲಾಂದ್ರೆ ಮತ್ತೆ ನಾನೇ ಇಲ್ಲೇ ಇರ್ತೀನಿ. ನನಗೇನು ಹರ್ಕತ್ತಿಲ್ಲ, ಈ ಮನೆಗೆ ಎಲ್ಲನೂ ಮಾಡಿ ತೊಳೆದು ಬಳ್ದು ಎಲ್ಲರನ್ನೂ ನೋಡ್ಕೋತೀನಿ ಅನ್ನಕ್ಕೆ ನಾನೇನು ಈ ಮನೆ ಸೊಸಿಯ? ಅಂದ್ರೆ ನಮ್ಮನೆಗೆ ಇದ್ದು ಬಾಳೆ ಮಾಡೋ ಸೊಸಿಯ ಅಂತ? ಯಾಕೆ ಸಾವಿತ್ರಿ ಹಿಂಗೆಲ್ಲ ಮಾತಾಡ್ತೀನಿ? ನಿಂಗೇನು ಕರೆನ ಸಂಬಂಧ ಇಲ್ಲ ನಾನು. ಇಷ್ಟು ದಿನ ನೀವಿಲ್ದ ನಾನು ಇರಲ್ರಿ, ನೀವು ಉಳಿದಿದ್ದ ಹೆಚ್ಚು ರೊಕ್ಕ ಎಷ್ಟಾದ್ರೂ ಹೋಗ್ಲಿ ನಿಮ್ಮನ್ನ ಉಳಿಸ್ಕೊತೀನಿ ಅಂತ ಅನ್ನಕ್ಕೆ ಈಗ ರೊಕ್ಕನ ಮುಖ್ಯ ಆತಲ್ಲ ನಿನಗ? ಹಿಂಗಾದ್ರೆ ನೋಡ್ರಿ, ಈಗ ನಾನು ನಿಮ್ಮ ಜೊತೆಗೆ ಇರಕ್ಕೆ ಈಗೂ ತಯಾರಿದ್ದೀನಿ. ಬರ್ತೀರಾ ನೀವು ನನ್ನ ಜೊತೆಗೆ ಇರ್ತೀರಾ? ಇಟ್ಕೊಂಡ್ರು ಮತ್ತು ನಾನು ದುಡ್ಡು ಹಾಕಬೇಕು. ನನಗಂಕರು ಈ ಮನ್ಯಾಗ ಹೊಲ್ದಾಗ ಕೆಲಸ ಮಾಡಿ ಈಟು ಮನ್ಯಾಗ ನನ್ನ ಕೈಲಿ ಗುದ್ದಾಡೋದು ಆಗೋದಿಲ್ಲ. ಹಂದಿಗೂಡ್ನಾಗ ಮನೆ ಐತಿ, ನನ್ನ ಕೈಲಿ ಆಗೋದಿಲ್ಲಪ್ಪ. ಏನಾರ ಮಾಡ್ಕೊಳ್ರಿ, ನನಗಂಕರು ಸಂಬಂಧ ಇಲ್ಲ. ಅತ್ತೆ ಹತ್ರ ನಾನು ಅದು ಏನೇನು ಅವು ಏನೇನು ಇಸ್ಕೊಂತಾಳ ಇಸ್ಕೊಳ್ಳಿ, ನಾನು ಅವು ಅಂತ ಮನೆ ಇಕ್ಕಿವಿ. ಅಮ್ಮಾರ ಅಂದಂಗೆ ಒಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕು ಅನ್ನಕತ್ತಿದ್ದಲ್ರಿ ಅವ್ವ. ಒಂದೀಟು ಹೆಚ್ಚು ಕಡೆ ಬರ್ತೀರೇನ್ರಿ? ಮಾತಾಡ್ದಿತ್ತು. ಹೌದಾ? ಏನು ಮಾತಾಡ್ಬೇಕಿತ್ತವ? ಅದು ಅವ್ವ ನಾನು ಮಾತಾಡ್ತೀವಿ, ಒಂದೀಟು ಹಿತ್ಲ ಕಡೆ ಬರ್ರಿ. ಆತ್ ನಡಿ, ನಿಮ್ಮ ಅವನು ಕರಿ, ಬರ್ತೀನಿ. ಅಂದಂಗೆ ಸರಿತವ, ಆ ನೀರನ್ನ ಯಾರಿಗೂ ಕೊಡ್ಬೇಡವ, ನೀ ಜಕ ಮಾಡ್ಬಾ. ಬಸ್ರಿದ್ದ ಹೆಣ್ಮಗಳು, ಅವ್ರಿಗೇನು ದಾಡಿಯಾಗಿಲ್ಲ, ಕೈಕಾಲ ಗಟ್ಟಿ ಅದಾರ. ಬೇಕಾತಂದ್ರೆ ಹೋಗಿ ಪಂಚಾಯತಿಗೆ ಹೋಗಿ ನೀರು ತುಂಬ್ಕೊಂಬಂದು ಮಾಡ್ಕೊಂತಾರ. ಕುಡಿಯೋ ನೀರು ಅಷ್ಟ. ನೀನು ಒಂದು ಚರ್ಗಿ ತುಂಬ್ಕೊಂಡು ಇಟ್ಕೊಂಬಿಡು, ಬೇರೆ ಕಡೆಗೆ ತೆರಿಕಿಸ ಬಿಡ ಹಿಡ್ದು. ನಿಮ್ಮ ಅತ್ತಿದು ಮಾತ್ರ ತೆರಿಕಿಸ ಬಿಡ. ಏನು ನೀನು ಒಂದು ಕೆಲಸ ಮಾಡು, ಬಾ, ನಿನಗೆ ಬಚ್ಚಲು ಕಟ್ಟಿಗೆ ಇಟ್ಟು ಕೊಡ್ತೀನಿ, ನೀರಾಗಿ ಕೊಡ್ತೀನಿ, ನೀನು ಜಕ ಮಾಡಿ ಬಾ. ಆಮೇಲೆ ಬೇಕಾದ್ರೆ ನಾ ಹೋಗಿ ತೊಗೊಂಬಂದು ಅವಾಗ ನಿನಗೆ ನೀರು ಕೊಡ್ತೀನಿ ಅಂತ. ರೀ, ಎಷ್ಟು ಕೆಟ್ಟದಿರಿ? ನನಗೂ ಒಂದು ಕೂಡ ತಂದು ಕೊಡ್ರಿ. ನಾನು ಒಂದು ಕೂಡ, ನಾನು ಹುಡುಗ ಒಂದು ಕೂಡ ಜಳಕ ಮಾಡ್ತೀವಿ. ಹೌದಲ್ಲ, ಆತು ತರ್ತೀನಿ. ಹೆಂಗೂ ಈಗ ಆಕಿ ಹೊಕ್ಕಿನಂತಾಳ ಸಾವಿತ್ರಿ. ನನಗೆ ನಿನ್ನ ಹುಡುಗನ್ನ ನೋಡಿದ್ರೆ ಬಿಟ್ಟಿರಕ ಮನಸ್ಸಾಗೋಲ್ದು. ಅದಕ್ಕೆ ನಾನು ಏನಂತೀನಿ, ಹೋಗ್ಬೇಡ. ಹೆಂಗಾರ ಮಾಡಿ ನಾನು ನೀನು ಸರಿತಾ, ಸಾವಿತ್ರಿ ಸರಿತಾ ನೋಡು, ಅಕ್ಕ ತಂಗಿ ಎಷ್ಟು ಚಂದ ಇರುತ್ತಾ. ಇಲ್ಲೇ ಇದ್ದು ಬಿಡ ತಗೊಳ, ಬಾಳೆ ಮಾಡ್ಕೊಂಡು ಹೋಗೋಣ, ಹೋಗ್ಬೇಡ. ಆಕೆಂಕರು ಭಾಳ ಸಣ್ಣಕ್ಕೆದಾಳ. ಹೆಂಗೂ ನಿನಗಾಗಲೇ ಹುಡುಗ ಐತಿ, ಈಗ ಸರಿತಾಗೂ ಹುಡುಗ ಆಗತ್ತ. ಇಬ್ಬರ ಜೊತೆಗೂ ನಾ ಚಂದಾಗಿ ಇರ್ತೀನಿ. ಏನು ಊರಾಗ ಯಾರು 2 ಮಂದಿ ಮದುವೆ ಆಗಿಲ್ಲನ ಹೇಳು? ಅದು ಹಂಗಲ್ರಿ, ಮತ್ತು ದುಡಿಯಾರ ಇಲ್ಲ ಅಂದಾಗ ನೀವು ಹೆಂಗೆ 3 4 5 ಮಂದಿ ಸಾಕ್ತೀರಿ?
ಅಕ್ಕಿ ಹೊಟ್ಟಿಲೆ ಒಂದು, ನನ್ನ ಹೊಟ್ಟಿಲೆ ಒಂದು, ಮತ್ತು ನಾವು 4, ನೀವು 5, ನಿಮ್ಮ ಅವ್ವ ಬೇಕು 6, 6-7 ಮಂದಿಗೆ ಮತ್ತು ಊಟ ಬಟ್ಟಿ ತಿನ್ನೋದು ಉಣ್ಣೋದು ಅಂದ್ರೆ ವಜ್ಜಾಗತ್ರಿಪ್ಪ ನಿಮಗೆ. ಅದಕ್ಕೆ ನಿಮಗೆ ವಜ್ಜಾಗ್ಬಾರ್ದನ್ನ ಕಾರಣಕ್ಕನ ನಾನು ಹಿಂಗೆ ಅನ್ನಕತ್ತೀನಿ. ಆದ್ರೆ ಮತ್ತೆ ನೀವು ವಾಪಸ್ ಬರಲ್ಲ ಅಂತೀಯಲ್ಲ, ತಗೊಂಡು ಹೋಗೇ ಬಿಡ್ತೀಯಲ್ಲ. ಇಲ್ಲ ನಾ ಬರ್ತೀನಿ ರೀ, ನಾ ಬರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ ಚಂದಾಗ. ಅಂದ್ರೆ ಇಲ್ಲಿ ಬಂದಿರಲ್ಲ, ಅದ ನೀವು ಅಲ್ಲೇ ಸೋಂಪುರ್ಗೆ ಬಂದ್ಬಿಡ್ರಿ, ಅದ ಮನೆಗೆ ಇರ್ತೀನಿ ನಾನು. ಅದಕ್ಕೆ ನೀವು ತಿಂಗಳ ಬಾಡಿಗೆ ಕಟ್ತೀರಾ, ಮತ್ತು ತಿಂಗಳ ಬಾಡಿಗೆ ಕಟ್ಟೋಕೆ ನಿಮ್ಗೆ ಆಗಲ್ಲಲ್ಲ ಈಗ. ಅಕ್ಕ ಹೆಂಗೂ ಇವ್ರು ಹೇಳೋದು ಖರೆ ಐತಿ, ಮಾಡ್ಕೊಂಡು ಹೋಗನ್ ತಗೋ, ಏನಾಗುತ್ತಾ ನಂಗೂ ರೂಢಿ ಇಲ್ಲ. ಮತ್ತು ಹೊಲದಾಗ ಮನ್ಯಾಗ ಮಾಡಿ ನಾನು ಇಲ್ಲ, ನೀವು ನೋಡು ಎಷ್ಟು ಸಾಣದೈತಿದ್ದು. ನಾವು 3 ಮಂದಿ ನಿಂತಿದ್ದಕ್ಕೆ ತುಂಬೇ ಹೋಗೈತೆ ಅಡಿಗೆ ಮನೆ, ಆದರೂ ಮಾಡಾಕತ್ತಿಲ್ಲ. ಯಾಕ ಬ್ಯಾಡ್ ಬಿಡ, ಇಲ್ಲೇ ಇರೋನಿಬ್ರು, ಯಾರು ಇಲ್ಲಿರ ಅವಶ್ಯಕತೆ ಇಲ್ಲ. ಎಲ್ಲರೂ ಗಂಟು ಮುಟ್ಟಿ ಕಟ್ಕೊಂಡು ಹೋರಿ, ನಾನು ನನ್ನ ಮಗ ಇರ್ತೀವಿ. ಹೆಂಗ ಏನು ಮಾಡ್ಬೇಕು, ಹಣೆ ಬರ ಐತಲ್ಲ, ಏನೋ ಒಂದು ತಂದು ಹಾಕ್ತಾನ, ತಿಂದು ಕುಂದಿರ್ತೀನಿ ನನ್ನ ಕರ್ಮಕ್ಕ. ನೀನು ಯಾವಕ್ಕಿಲೆ ಅಕ್ಕಿ ನೀರನ್ನಕ್ಕ, ಇದು ನನ್ನ ಬನ್ನಿ. ಅತ್ತಿಯರ ನಾನು ಯಾರು ಏನು ನಿಮಗೂ ಗೊತ್ತೈತೆ, ಮತ್ತದನ್ನ ಇನ್ನೊಂದ್ಸರಿ ಹೇಳೋದಿಲ್ಲ. ನಾನೇನು ಇವ್ರನ್ನ ಬಿಟ್ಟು ಹೊಕ್ಕಿನಿ ಅಂತ ಹೇಳಕತ್ತಿಲ್ಲ, ಹೋಗೋದು ಇಲ್ಲ ನಾನು. ಅದನ್ನ ಅಕ್ಕಗೂ ಅದನ್ನ ಹೇಳಕತ್ತೀನಿ, ಹೋಗ್ಬೇಡ ನಾವೆಲ್ಲರೂ ಇಲ್ಲೇ ಇರೋಣ ಅಂತೇಳಿ. ಹೌದಿವ್ವ, ನಾವಿಬ್ರು ಇರ್ತೀವಿ ಬಿಡ್ವಿ, ಹಂಗೆ ಮಾಡ್ಬಿಡ. ಈಗ ಏಟಾದ್ರೂ ನಾನಾ ದುಡ್ದು ಹಾಕವಲ್ಲ, ಸಾಲಿಗೆ ಹೋಗಿ ನಾನು ದುಡ್ದು ಹಾಕ್ತಿದ್ದೆ, ಈಗ ಹೊಲ್ದಾಗ ಮಾಡಿ ದುಡ್ದು ಹಾಕ್ತೀನಿ ತಗೋ. ನೀ ಯಾಕೆ ತಲಿಕೇಶಂತಿ? ಲವ್ ಏನು ದುಡ್ದು ಹಾಕ್ತಿಲ್ಲ, ನಿನಗೆ ಹಳೇದು ನೆನಪು ಮಾಡ್ಕೆ ಮೊದ್ಲ ಹೋಗ್ಬಿಡ್ತೀವತ್ಲಾಗ ತೊಲಗಿ ರೀ. ಅದೆಲ್ಲ ಬ್ಯಾಡ್ರಿ, ನಂಗೆ ಹೊಲದಾಗ ಮನ್ಯಾಗ ಮಾಡಿ ನನಗೂ ಆಗೋದಲ್ಲ. ಸುಮ್ಮನೆ ಹುಡುಗಂದು ಸಾಲಿ, ಆಮೇಲೆ ಹುಡುಗಂದು ಭವಿಷ್ಯ ನೋಡ್ಬೇಕು. ಸುಳ್ಳ ಇಲ್ಲಿದ್ರೆ ಏನೂ ಆಗೋದಿಲ್ಲ ನನಗೆ. ಇದು ಭಾಳ ಸಾಲದಾಗ ಹಳ್ಳಿ, ಇಲ್ಲಿ ಸಾಲ ಸಮಯಕ್ಕಿಲ್ಲ. ಇಲ್ಲಿಂದ 5 ಕಿಲೋಮೀಟ್ರ್ ಹೋಗ್ಬೇಕು, ಹುಡುಗರು ಸಾಲಿಗೆ ಹೋಗ್ಬೇಕಂದ್ರೆ ಅವ್ನು ತೊಂದ್ರೆನೂ ಆಗತ್ತೆ. ಬ್ಯಾಡ್ರಿ. ಬೇಡ ಅಲ್ಲ, ಬ್ಯಾಡ ಅಂದ್ರೆ ಹೆಂಗ? ಇಲ್ಲಿವರೆಗೂ ಅಂತ ಬಂದಿದಿ, ಅದು ಯಾಕೆ ಬ್ಯಾಡ ಅಂತಿದಿ? ಏನಾಗೋದಿಲ್ಲ ತಗೋ, ಎಲ್ಲ ಕಲ್ಕೊಳಕ್ ಬರ್ತೈತಿ. ಸುಮ್ಮನೆ ಬ್ಯಾಡ ಅನ್ಬೇಡ, ನೀನು ಇಲ್ಲಿರು ಅಷ್ಟ. ನಾನಂದ್ರೂ ಏನು ರೊಕ್ಕ ಪಕ್ಕ ಏನು ಕೊಡೋದಿಲ್ಲ. ಇಲ್ಲೇ ಇರ್ತಿದ್ದಿ ನಮ್ಮ ಜೊತೆಗೇನ, ನನ್ನ ಜೊತೆಗೆ ಹೊಲ ಮಂದಿದಾಗ ಕೆಲಸ ಮಾಡ್ತಿದ್ದಿ. ಅವ ಏನಾಗಲ್ಲ, 5 ಕಿಲೋಮೀಟರ್ ಅಡ್ಡಾಡಿದ್ರವ. ಹೌದಕ್ಕ, ಏನಾಗುತ್ತ? ನಮ್ಮ ಹುಡುಗರಲ್ಲನ ಹುಡುಗಿಯರು ಕರವ ಈಗ ಸಾಲಿಗೆ 5 ಕಿಲೋಮೀಟರ್ ನಡ್ಕೊಂಡು ಅಂತದ್ರಾಗ ಏನು ಗಂಡ್ಮಗ 5 ಕಿಲೋಮೀಟರ್ ನಡೆಯಲ್ಲ ಅಂತ ನಂದಿನ ಹೋಗ್ತಾರೆ. 5 ಕಿಲೋಮೀಟರ್ ಬರ್ತಾ 5 ಕಿಲೋಮೀಟರ್ 10 ಕಿಲೋಮೀಟರ್ ಏನಾಗುತ್ತ? ಹರಿಯದವ ಏನು ನೀವೆಲ್ಲರೂ ಸೇರಿ ಉಪಾಯ ಮಾಡಿ ಮೆತ್ತಗ ನಾನು ಇಲ್ಲೇ ಉಳಿಸ್ಕೊಬೇಕಂತ ಮಾಡಕತ್ತೀರಿ? ಅದೆಲ್ಲ ಗೊತ್ತಿಲ್ಲ ನಂಗೆ. 5,000 ರೂಪಾಯಿ ಕೊಟ್ಬಿಡ್ರಿ, ನಾ ಹೋಗ್ತೀನಿ. 5,000 ರೂಪಾಯಿ ಎದಕ್ಕೆ ನಿನಗೆ ಕೊಡ್ಬೇಕವ? ಎದಕ್ಕೆ ಕೊಡ್ಬೇಕು? ಯಮ್ಮ ನಾ ಹೇಳಕತ್ತೀನಿ, ನೀನು ನನ್ನ ಸುದ್ದಿಗೆ ಬರ್ಬೇಡ. ನಿನಗ ನನಗ ಇಲ್ಲಿ ಏನು ಸಂಬಂಧನೇ ಇಲ್ಲ. ನಾ ಸಂಬಂಧ ಇರೋದು ನನ್ನ ಗಂಡಗ, ನಾನು ಮಾತಾಡ್ತಿರೋದು ನನ್ನ ಗಂಡನ ಜೊತೆಗೆ. ನಿನ್ನ ಗಂಡ ಇದ್ದು ಚಂದಗ ಬಾಳೆ ಮಾಡ್ಕೊಂಡು ಹೋಗಂತ ಅಷ್ಟು ಹೇಳಕತ್ತಾನ. ಇರಕ್ಕೆ ಅಂತ ಆಡಿಲ್ಲ, ಮತ್ತೆ ಇರು ನೋಡೋಣ. ಓಸರು ಸೇರಿ ಹೊಲ ಮನೆಗೆ ಮಾಡ್ಕೊಂಡು ಹೋಗ್ರಿ. ಎದಕ್ಕೆ ಒಲ್ಲಿನಕತ್ತಿ ಈಗ ನೀನು? ಇಷ್ಟು ದಿನ ಏನು ಹಾಗ ಮಾತಾಡಿದ್ರೆ ಮುತ್ತು ಇರ್ತಾವ ನಂಗೆ ಮಾತಾಡಿದಿ, ಈಗೇನು ಹಿಂಗೆ ಮಾತಾಡ್ತೀಯಲ್ಲ? ನೋಡವ, ನೀನಂತರೂ ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗ್ತಕ್ಕದ್ದಲ್ಲ. ಹೇಳನಿಲ್ಲ, ನನ್ನ ಮಗ ಮುಗಿದು ಹೋತು, ಇಲ್ಲಿ ಇರ್ತಿದಿ. ಅವ ಏನಾಗ್ತಾನ, ಕಷ್ಟನ ಸುಖನ ಎಂತಿಯರ್ ಗಂಡನ ಜೊತೆಗೆ ಇರ್ಬೇಕಾಗಿರೋದು ನಮ್ಮ ಹಿಂದೂ ಧರ್ಮದ ಪ್ರಕಾರ ನ್ಯಾಯ. 4 ಮಂದಿ ನಾನು ಸೇರಿಸಿ ನ್ಯಾಯ ಕೇಳ್ತೀನಿ. ಈಗ ನಾನು ಹೇಂತಿ ಅಂತ ಬಂದಿ ಅಂದ್ಮ್ಯಾಗ ನಿನಗಿಲ್ಲ ಅಧಿಕಾರ ಪೂರಾ ಐತಿ ಅಂದ ಮ್ಯಾಗ, ರೊಕ್ಕ ಕೇಳಕ್ಕೂ ಅಧಿಕಾರ ಐತಿ ಅಂದ ಮ್ಯಾಗ, ಮತ್ತ ಗಂಡನ ಜೊತೆಗೆ ಇದ್ದು ಬಾಳೆ ಮಾಡಕ್ಕೆ ಯಾಕೆ ಅಧಿಕಾರ ಇಲ್ಲ? ಎದಕ್ಕೆ ಹೋಗ್ಕೇನಂತಿದಿ? ನಾನು ಇದಕ್ಕೆ ಒಪ್ಕೊಳೋದಿಲ್ಲ. ಏನಂತೀಯವ? ಹೌದು, ಹೇಳೋದು ಕರೆಕ್ಟ್ ಐತೆ ಅವ್ರ ಅಮ್ಮರ. ನೋಡು, ಈಗ ನೀನು ಹೇಂತಿ ಅಂತ ಬಂದಿದಿ, ಮತ್ತಿರು ಈ ಕಷ್ಟ ಆಗಿತ್ತಂತಂದು ಗಂಡನ ಬಿಟ್ಟು ಹೋದ್ರೆ ಅದೇಂತ ಹೇಂತಿ? ಅದೇಂತ ಹೇಂತಿ? ಅತ್ತಿಯರ ಅವ್ರಿಗೆ ತೊಂದರೆ ಆಗತ್ತಂತ ಹೊಂಟೀನ್ರಿ. ಇಬ್ರಿಬ್ರು ಹೆಂಡ್ತಿಯರು 2 ಮಕ್ಕಳು ಆಗ್ಬೇಕಲ್ರಿ. ಅಯ್ಯ ನೀನ ಬಾದ್ರ ಬಿಲ್ಲಿ, ಅಲ್ಲಿ ನೋಡು ಬಾ, ನಮ್ಮ ಯಮ್ನೂರಪ್ಪ ಅಣ್ಣಗ 12 ಮಂದಿ ಹೆಣ್ಮಕ್ಳು, 2 ಗಂಡು ಮಕ್ಳು ಅದಾರ, 14 ಮಂದಿ ಒಜ್ಜಾದ್ರ ನತ್ತಗ. ಏನೇನು ಇಲ್ಲ ತಿನ್ನಕ್ಕೆ ಉಣ್ಣಕ್ಕೆ. ಅವ್ರದ್ದು ಇರೋದು 2 ಎಕರೆ ಭೂಮಿ, ಅದ್ರಾಗ ಓಸರು ದುಡಿದು ಯಾರು ಹೊಲ ಮಾಡಿ ಹೆಂಗ ಅಲ್ಲಿ ಇಲ್ಲಿ ಏನೇನ ಕೆಲಸ ಮಾಡಿ ಅಲ್ಲನ ಇದ್ರಾಗ ಹೋಗ್ತಾರ. ಕಲ್ಕೋರಿ ಇದ್ದಾವಲ್ಲ, ಈಗ ಕಲ್ಕೋರಿ ಜೋರ್ ಅದಾವು. ನಮ್ಮ ಮಗ್ಳು ನಮ್ಮ ಕುಕ್ನೂರಾಗ ಹೋಗ್ತಾರ ಕೆಲ್ಸಕ್ಕೆ. ಕಲ್ಕೋರಿಗೆ ಗಂಡ್ಮಕ್ಳು 2, ಇವ್ರು ಹೆಣ್ಮಕ್ಳು ಹೊಲ ಮನಿ ಇಲ್ಲಡ ಎಮ್ಮಿಕಾಯದು ಎತ್ತು ಎಲ್ಲ ಮಾಡ್ತಾರೆ. ಮನಿಗೆ ಹೋಗಿ ಕೆಲಸ ಮಾಡಿ ಮನಿಗೆ ಹೋಗಿ ಮಾಡಿದ್ರೆ ಕೆಲಸನೇ ಇಲ್ಲ. ಅಲ್ಲನೂ ಹೊಟ್ಟೆ ತುಂಬಿಸದ 14 ಮಂದಿಗೆ ಯಮ್ನೂರಪ್ಪ ಅಣ್ಣ. ನಿಂದ ಬಾರಿ ಬಿಡು, ನಿನಗಾಗೋದಿಲ್ಲ. 2 ಮಕ್ಕಳು ಮಾಡಕ್ಕೆ, 2 ಮಕ್ಕಳಿಗೆ ಊಟ ತಂದು ಹಾಕಕ್ಕೆ ನನ್ನ ಮಗ್ಗ ಆಗಲ್ಲ ಅಂತ ಮಾಡಿಯಾ? ಹೆಂಗ ಇರ ಇದು ಒಳ್ಳೆ ಗೋಜಿಗೆ ಬಂತಲ್ಲ ಗುರು. ಸಾವಿತ್ರಿ ನೀನ್ ಬಿಟ್ಟಿರ್ಬೋದು, ನನ್ನ ಮಗನ್ ಬಿಟ್ಟಿರಕ್ಕಾಗಲ್ಲ ಸಾವಿತ್ರಿ. ಹೋಗ್ಬೇಡ ಸಾವಿತ್ರಿ, ನಿನ್ ಕೈ ಮುಗಿತೀನಿ ಸಾವಿತ್ರಿ, ಹೋಗ್ಬೇಡ. ಅಯ್ಯೋ ಹಂಗಲ್ಲ, ಅದು ರೀ, ನಾನು ಎಲ್ಲೂ ಹೋಗಲ್ಲ ರೀ, ಇಲ್ಲೇ
ಸೋಂಪುರದಾಗ ಇರ್ತೀನಿ. ನಿಮ್ಮ ಸಾಲಿ ಪಕ್ಕ ಐತಲ್ಲ ಅಲ್ಲೇ, ನೀವು ಅಲ್ಲೇ ಬಂದು ಮಾತಾಡ್ಸ್ಕೊಂಡು ನೀವು ಬೇಕಂದಾಗ ಹೋಗ್ಬೋದು. ಮತ್ತೆ ಸುಳ್ಳ ನಿಮ್ಗೆ ವಜ್ಜ ಅಲ್ಲಿ ಬಾಡಿಗೆ ಕಟ್ಟೋದು, ಅದು ಇಲ್ಲಿ ಮನೆ ನೋಡ್ಕೊಳ್ಳೋದು ಎಲ್ಲ ವಜ್ಜಾಗುತ್ತಲ್ಲ. ಈ ಮನೇನು ನನ್ನ ಹೆಸರಿಲ್ಲವ ಈಗ, ಈ ಮನೆ ನಾವು ಬಾಡಿಗೆ ಕೊಟ್ಟ ಇರ್ಬೇಕೀಗ. ಬಾಡಿಗೆ ಕಟ್ಟಳ ಮತ್ತಿಗೆಮ್ಮ, ಯಾಕಂದ್ರೆ ಇದು ಆಸ್ತಿ ಪತ್ರ ಇಲ್ಲಲ್ಲ, ಮತ್ತೆ ಆಡ ಇಟ್ಟು ಏನೇನ ಮಾಡಿವ ಅದಕ್ಕೆ ಈಗ ಅದು ಇಲ್ಲ. ಈ ಮನೆ ನಕ್ಕೆ ಹೆಸರು ಕೊಡ್ಬೇಕಂತ ನೀವಿರ್ರಿ, ನಾವೇನು ಇರುದಿಲ್ಲ ಈ ಮನ್ಯಾಗ, ನಮ್ಮೂರಿಗೆ ಹೋಗ್ತೀವಿ ನಾವು. ಬಾಡಿಗೆ ಕೊಡ್ರಂದಾಳ ಈಗ, ಈ ಮನೆಗೂ ಬಾಡಿಗೆ ಕಟ್ಟಬೇಕು 20 ರೂಪಾಯಿ. ಹಾ, ಈ ಹಳೆ ಮನೆಗೆ 20 ರೂಪಾಯಿ ಕೊಡ್ಬೇಕಂತ? ಅಯ್ಯೋ, ಆಗ್ದಿರ ಹೋಗ್ದಿರ ಮಾತು ಬಿಡಿ ಇದು. ಹಾಂ, ಮತ್ತು ಅಲ್ಲಿ ಮನಿದೂ 30 ರೂಪಾಯಿನ ಐತಲ್ಲ, ಮತ್ತು ಈ ಮನೆಗೂ 20 ರೂಪಾಯಿ, 50 ರೂಪಾಯಿ ಖರ್ಚು. ನನಗೆ ಬರೋ 500-600 ರೂಪಾಯಿ ಸಂಬಳದಾಗ ನಾನು ಏನೋ ಮಾಡ್ತಿದ್ದೆ. ಈಗ ಏಟು ಬರುತ್ತಾ ಅದೇ ಹೊಲದಾಗ ಏನು ತಾನ ನನ್ನ ಹತ್ರ ಏನು ಇರೋದು ಎತ್ತ ಇಲ್ಲ. ನನ್ನ ಹತ್ರ ಹೊಲ ಉಳುಮೆ ಮಾಡ್ತೀವಿ ಅಂದ್ರೂ ಅದನ್ನು ಬೇರೆಯವ್ರ ಹತ್ರ ತೊಗೊಂಬಂದು ಉಳುಮೆ ಮಾಡ್ಬೇಕು. ಹಂಗೆ ಪರಿಸ್ಥಿತಿ ಐತಿ. ನಾವೇನು ಎತ್ತು ಸಾಕಿವ ನಾವು ಮಾಡೋದಿಲ್ಲ ಅಂತ ಹೇಳಿ ಹಂಗೆ ಮಾಡ್ಬೇಡ. ಅಲ್ಲಿ ಹೋಗ್ಬೇಡ, ಇಲ್ಲೇ ಇರು. ಹೆಂಗೆ ಆಗುತ್ತಾ ಜೀವನ?